ಇನ್ನು ಇಸ್ರೇಲ್ ಹಾಗೆ ಇರಾನ್ನಲ್ಲಿ ಯುದ್ಧ ನಡೀತಾ ಇದೆ. ವಿಶ್ವದ ನಾಯಕರು ಶಾಂತಿಯನ್ನ ಬಯಸ್ತಾ ಇದ್ದಾರೆ. ಇಸ್ಕಾನ್ ಅಧ್ಯಕ್ಷ ಮಧು ಪಂಡಿತ್ ದಾಸ್ ಹೇಳಿಕೆ ಇದು. ಇರಾನ್ ಮೇಲೆ ಅಮೆರಿಕ ದಾಳಿಯನ್ನ ನಡೆಸಿದೆ, ಶಾಂತಿಗೋಸ್ಕರ ಮಹಾಜಪ ಯಜ್ಞವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಯುದ್ಧ ನಡೀತಾ ಇದೆ ಇಸ್ರೇಲ್ ಹಾಗೆ ಇರಾನ್ ನಡುವೆ. ಸೊ ಈ ಸಂದರ್ಭದಲ್ಲಿ ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿದೆ. ಸೊ ಇದರಿಂದ ಮತ್ತೆ ಇರಾನ್ ಕೂಡ ರೊಚ್ಚಿಗೆದಿದೆ. ಈಗ ವರ್ಲ್ಡ್ ವಾರ್ ಆಗ್ತಾ ಇದೆ. ಇರಾನ್ ಮತ್ತೊಂದ್ ಕಡೆ ಅಮೆರಿಕ, ಈಗ ಇಸ್ರೇಲ್, ಒಂದ್ ಕಡೆ ಯುದ್ಧ ಆರಂಭವಾಗ್ತಿದೆ. ಒಂದ್ ಕಡೆ ಈಗ ಅಮೆರಿಕ ಸಹ ದಾಳಿ ಮಾಡಿದೆ. ಈ ಒಂದು ವಿಚಾರಕ್ಕೆ ಸಹ ನೀವು ಸಹ ವಿಶ್ವಶಾಂತಿಗಾಗಿ ಒಂದ್ ಕಡೆ ಮಹಾಯಾಗ ಮಾಡ್ತಿದ್ದೀರಾ, ಏನ್ ಹೇಳ್ತಾರೆ ಸ್ವಾಮೀಜಿ ಅಂತ? ನೋಡಿ, ವಿಶ್ವಶಾಂತಿಗೆ ಬೇರೆ ಬೇರೆ ರೂಪದಲ್ಲಿ ವರ್ಲ್ಡ್ ಲೀಡರ್ಸು ಶ್ರಮ ಪಡ್ತಾ ಇದ್ದಾರೆ. ಅಂದರೆ ನಮ್ಮ ವೈದಿಕ ಶಾಸ್ತ್ರದಲ್ಲಿ ಈ ಹರಿನಾಮ ಸಂಕೀರ್ತನದಿಂದ ವಿಶ್ವಶಾಂತಿ ಬರುತ್ತೆ. ಆ ಹರಿನಾಮ ಸಂಕೀರ್ತನಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ, ಯಾರು ಈ ಮನುಷ್ಯನ ಆ ಒಂದು ಮೆಂಟ್ಯಾಲಿಟಿ ಅದನ್ನು ಶುದ್ಧವಾಗುತ್ತೆ. ಅದಕ್ಕೆ ಇದು ಒಂದು ಶ್ರಮನೇ, ಆಧ್ಯಾತ್ಮಿಕ ಶ್ರಮ ಶಾಂತಿಗೆ. ನಾವು ವರ್ಲ್ಡ್ ಲೀಡರ್ಸು, ಮನುಷ್ಯನೂ ಟ್ರೈ ಮಾಡ್ತಾನೆ ವಾರ್ ಅವಾಯ್ಡ್ ಮಾಡೋಕ್ಕೆ. ಭಗವಂತ ಕೂಡ, ನಾವು ಭಗವಂತನ ಕೃಪೆ ನಾವು ಕೇಳ್ಕೊಂಡ್ರೆ ಶಾಂತಿ ಯಾವ ರೀತಿನಲ್ಲಿ ಬರಬೇಕಂತೂ ಅಂತ ಅವನು ತೀರ್ಮಾನ ಮಾಡ್ತಾನೆ. ಯುದ್ಧದ ಮುಗಿದ ಮೇಲೆ ಶಾಂತಿ ಸಿಗುತ್ತೆ. ಹೌದು, ಆ ಯುದ್ಧ ಅಂದ್ರೆ ಏನು? ನೆಗೆಟಿವ್ ಫೋರ್ಸಸ್ ಎಲ್ಲ ಡಿಸ್ಟ್ರಾಯ್ ಆಗಬೇಕು ಅಲ್ವಾ? ಲೋಕಕ್ಕೆ ಒಳ್ಳೇದಾಗಬೇಕು. ಎಲ್ಲರೂ ಹೊಡೆದಾರ್ದು, ಎಲ್ಲರೂ ಎವ್ರಿಬಡಿ ಶುಡ್ ನಾಟ್, ಗುಡ್ ಅಂಡ್ ಬ್ಯಾಡ್ ಶುಡ್ ನಾಟ್ ಸಫರ್ ಅಲ್ವಾ? ಏನು ನಮ್ಮ ಇರಾನ್ ಪರಮಾಣು ಮಾಡ್ತಿದೆ ಎಂಬ ವಿಚಾರವಾಗಿ ಈಗ ದಾಳಿ ನಾವು ಅನೌನ್ಸ್ ಮಾಡಿದೀವಿ. ಬೆಳಿಗ್ಗೆನೆ ಆಗ್ತಾ ಇದೆ, ಒಳ್ಳೆ ನ್ಯೂಸ್ ಬರ್ತಾ ಇದೆ. ಗೊತ್ತಿಲ್ಲ ಅದು, ಯಾಕಂದ್ರೆ ಮನುಷ್ಯನಿಗೆ ಅಪಾಯವಾದ ವಿಷಯ ಈ ನ್ಯೂಕ್ಲಿಯರ್ ವೆಪನ್ಸ್. ಸೊ ಅದು ಈ ತರ ಅಪಾಯವಾದ ವಿಷಯಗಳು, ಮ್ಯಾನ್ ಹ್ಯಾಸ್ ನೋ ಇಂಟೆಲಿಜೆನ್ಸ್ ಟು ಹ್ಯಾಂಡಲ್ ಸಚ್ ಪವರ್ಫುಲ್ ವೆಪನ್. ಈ ಒಂದು ನೈಫ್ ತರ ಚಿಕ್ಕ ಮಗು ಕೊಟ್ರೆ ಅದು ಮಗುಗೆ ಹಾಮ್ ಆಗುತ್ತೆ. ಅದಕ್ಕೆ ಬುದ್ಧಿ ಬೇಕು, ಭಗವಂತನ ಕೃಪೆ ಬೇಕು, ಇದೆಲ್ಲ ಹ್ಯಾಂಡಲ್ ಮಾಡಕ್ಕೆ ಇಷ್ಟು ಪವರು. ಅದಕ್ಕೆ ಈ ರೀತಿಯಿಂದ, ಈ ನಾಮ ಸಂಕೀರ್ತನದಿಂದ ಎಲ್ಲರಿಗೂ ಒಂದು ಎಲ್ಲರ ಮನಸ್ಸು ಒಂದು ಪ್ರಭಾವ ಆಗುತ್ತೆ. ಒಳ್ಳೆ ಭಗವಂತನ ಒಂದು ಪ್ರಭಾವ ಪ್ರಪಂಚಕ್ಕೆ ಒಳ್ಳೇದಾಗಲಿ ಅಂತ ಈ ಒಂದು ಯಜ್ಞನ ನಾವು ಆರ್ಗನೈಸ್ ಮಾಡಿದ್ದೀವಿ. ಸ್ವಾಮೀಜಿ, ಅಂದ್ರೆ 2 ರೀತಿಯಲ್ಲಿ ಆಗುತ್ತೆ. ಒಂದು, ಯುದ್ಧ ಆದ್ಮೇಲೆ ಶಾಂತಿ ಸಿಗುತ್ತೆ, ಯುದ್ಧ ನಿಲ್ಲಿಸಿದ್ರು ಸಹ ಶಾಂತಿ ಸಿಗುತ್ತೆ ಸ್ವಾಮಿ. ಹಾಗಾದ್ರೆ ಅಲ್ಲ, ಯುದ್ಧ ಆಗ್ತಾ ಇದೆ, ಅದ್ರಲ್ಲಿ ನೋ ಡೌಟ್. ಎಷ್ಟುವರೆಗೂ ಯುದ್ಧ ಹೋಗ್ಬೇಕು, ಎಲ್ಲಿ ನಿಲ್ಲಬೇಕು ಅದು ಭಗವಂತನಿಗೆ ನಾವು ಬಿಟ್ಬಿಡ್ಬೇಕು. ಲೋಕಶಾಂತಿಗೆ, ಲೋಕಕ್ಕೆ ಒಳ್ಳೇದು ಯಾವುದು, ಎಲ್ಲಿವರೆಗೂ ಯುದ್ಧ ಹೋಗ್ಬೇಕು, ಎಲ್ಲಿಗೆ ನಿಲ್ಲಬೇಕು ಅಂತ ಅವನು ತೀರ್ಮಾನ ಮಾಡಲಿ. ಅವನ ಮೇಲೆ ಆಶ್ರಯ ಇಟ್ಕೋಬೇಕು ನಾವು. ನಮಗೆಲ್ಲ ಬಿಯಾಂಡ್ ಆಲ್ ಆಫ್ ಅಸ್ ದೇರ್ ಈಸ್ ದ ಸುಪ್ರೀಂ ಲಾರ್ಡ್, ಸುಪ್ರೀಂ ಪವರ್. ಸೊ ಕುರುಕ್ಷೇತ್ರನಲ್ಲಿ ಹೆಂಗಾಯ್ತು ಅಲ್ವಾ? ದೇರ್ ವಾಸ್ ಅ ಮಾಸ್ ಕ್ಲೆನ್ಸಿಂಗ್. ಎಲ್ಲ ಒಳ್ಳೇದಾಗ್ತಿರೋದು, ಒಳ್ಳೇದಕ್ಕೆ ಆಗ್ತಾ ಇರೋದು. ಓಕೆ, ಥ್ಯಾಂಕ್ ಯು. ಸರ್, ಇದಿಷ್ಟು ಇಸ್ಕಾನ್ ಅಧ್ಯಕ್ಷರು ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಹೇಶ್ ಟಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಇಸ್ರೇಲ್ ಹಾಗೆ ಇರಾನ್ನಲ್ಲಿ ಯುದ್ಧ ನಡೀತಾ ಇದೆ. ವಿಶ್ವದ ನಾಯಕರು ಶಾಂತಿಯನ್ನ ಬಯಸ್ತಾ ಇದ್ದಾರೆ. ಇಸ್ಕಾನ್ ಅಧ್ಯಕ್ಷ ಮಧು ಪಂಡಿತ್ ದಾಸ್ ಹೇಳಿಕೆ ಇದು. ಇರಾನ್ ಮೇಲೆ ಅಮೆರಿಕ ದಾಳಿಯನ್ನ ನಡೆಸಿದೆ, ಶಾಂತಿಗೋಸ್ಕರ ಮಹಾಜಪ ಯಜ್ಞವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಯುದ್ಧ ನಡೀತಾ ಇದೆ ಇಸ್ರೇಲ್ ಹಾಗೆ ಇರಾನ್ ನಡುವೆ. ಸೊ ಈ ಸಂದರ್ಭದಲ್ಲಿ ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿದೆ. ಸೊ ಇದರಿಂದ ಮತ್ತೆ ಇರಾನ್ ಕೂಡ ರೊಚ್ಚಿಗೆದಿದೆ. ಈಗ ವರ್ಲ್ಡ್ ವಾರ್ ಆಗ್ತಾ ಇದೆ. ಇರಾನ್ ಮತ್ತೊಂದ್ ಕಡೆ ಅಮೆರಿಕ, ಈಗ ಇಸ್ರೇಲ್, ಒಂದ್ ಕಡೆ ಯುದ್ಧ ಆರಂಭವಾಗ್ತಿದೆ. ಒಂದ್ ಕಡೆ ಈಗ ಅಮೆರಿಕ ಸಹ ದಾಳಿ ಮಾಡಿದೆ. ಈ ಒಂದು ವಿಚಾರಕ್ಕೆ ಸಹ ನೀವು ಸಹ ವಿಶ್ವಶಾಂತಿಗಾಗಿ ಒಂದ್ ಕಡೆ ಮಹಾಯಾಗ ಮಾಡ್ತಿದ್ದೀರಾ, ಏನ್ ಹೇಳ್ತಾರೆ ಸ್ವಾಮೀಜಿ ಅಂತ? ನೋಡಿ, ವಿಶ್ವಶಾಂತಿಗೆ ಬೇರೆ ಬೇರೆ ರೂಪದಲ್ಲಿ
ವರ್ಲ್ಡ್ ಲೀಡರ್ಸು ಶ್ರಮ ಪಡ್ತಾ ಇದ್ದಾರೆ. ಅಂದರೆ ನಮ್ಮ ವೈದಿಕ ಶಾಸ್ತ್ರದಲ್ಲಿ ಈ ಹರಿನಾಮ ಸಂಕೀರ್ತನದಿಂದ ವಿಶ್ವಶಾಂತಿ ಬರುತ್ತೆ. ಆ ಹರಿನಾಮ ಸಂಕೀರ್ತನಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ, ಯಾರು ಈ ಮನುಷ್ಯನ ಆ ಒಂದು ಮೆಂಟ್ಯಾಲಿಟಿ ಅದನ್ನು ಶುದ್ಧವಾಗುತ್ತೆ. ಅದಕ್ಕೆ ಇದು ಒಂದು ಶ್ರಮನೇ, ಆಧ್ಯಾತ್ಮಿಕ ಶ್ರಮ ಶಾಂತಿಗೆ. ನಾವು ವರ್ಲ್ಡ್ ಲೀಡರ್ಸು ಮನುಷ್ಯನೂ ಟ್ರೈ ಮಾಡ್ತಾನೆ ವಾರ್ ಅವಾಯ್ಡ್ ಮಾಡೋಕ್ಕೆ. ಭಗವಂತ ಕೂಡ, ನಾವು ಭಗವಂತನ ಕೃಪೆ ನಾವು ಕೇಳ್ಕೊಂಡ್ರೆ ಶಾಂತಿ ಯಾವ ರೀತಿನಲ್ಲಿ ಬರಬೇಕಂತೂ ಅಂತ ಅವನು ತೀರ್ಮಾನ ಮಾಡ್ತಾನೆ. ಯುದ್ಧದ ಮುಗಿದ ಮೇಲೆ ಶಾಂತಿ ಸಿಗುತ್ತೆ. ಹೌದು, ಆ ಯುದ್ಧ ಅಂದ್ರೆ ಏನು? ನೆಗೆಟಿವ್ ಫೋರ್ಸಸ್ ಎಲ್ಲ ಡಿಸ್ಟ್ರಾಯ್ ಆಗಬೇಕು ಅಲ್ವಾ? ಲೋಕಕ್ಕೆ ಒಳ್ಳೇದಾಗಬೇಕು. ಎಲ್ಲರೂ ಹೊಡೆದಾರ್ದು, ಎಲ್ಲರೂ ಎವ್ರಿಬಡಿ ಶುಡ್ ನಾಟ್, ಗುಡ್ ಅಂಡ್ ಬ್ಯಾಡ್ ಶುಡ್ ನಾಟ್ ಸಫರ್ ಅಲ್ವಾ? ಏನು ನಮ್ಮ ಇರಾನ್ ಪರಮಾಣು ಮಾಡ್ತಿದೆ ಎಂಬ ವಿಚಾರವಾಗಿ ಈಗ ದಾಳಿ ಯುದ್ಧ ನಾವು ಅನೌನ್ಸ್ ಮಾಡಿದೀವಿ. ಬೆಳಿಗ್ಗೆನೆ ಆಗ್ತಾ ಇದೆ, ಒಳ್ಳೆ ನ್ಯೂಸ್ ಬರ್ತಾ ಇದೆ. ಗೊತ್ತಿಲ್ಲ ಅದು, ಯಾಕಂದ್ರೆ ಮನುಷ್ಯನಿಗೆ ಅಪಾಯವಾದ ವಿಷಯ ಈ ನ್ಯೂಕ್ಲಿಯರ್ ವೆಪನ್ಸ್. ಸೊ ಅದು ಈ ತರ ಅಪಾಯವಾದ ವಿಷಯಗಳು, ಮ್ಯಾನ್ ಹ್ಯಾಸ್ ನೋ ಇಂಟೆಲಿಜೆನ್ಸ್ ಟು ಹ್ಯಾಂಡಲ್ ಸಚ್ ಪವರ್ಫುಲ್ ವೆಪನ್. ಈ ಒಂದು ನೈಫ್ ತರ ಚಿಕ್ಕ ಮಗು ಕೊಟ್ರೆ ಅದು ಮಗುಗೆ ಹಾಮ್ ಆಗುತ್ತೆ. ಅದಕ್ಕೆ ಬುದ್ಧಿ ಬೇಕು, ಭಗವಂತನ ಕೃಪೆ ಬೇಕು, ಇದೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಇಷ್ಟು ಪವರು. ಅದಕ್ಕೆ ಈ ರೀತಿಯಿಂದ, ಈ ನಾಮ ಸಂಕೀರ್ತನದಿಂದ ಎಲ್ಲರಿಗೂ ಒಂದು ಎಲ್ಲರ ಮನಸ್ಸು ಒಂದು ಪ್ರಭಾವ ಆಗುತ್ತೆ. ಒಳ್ಳೆ ಭಗವಂತನ ಒಂದು ಪ್ರಭಾವ ಪ್ರಪಂಚಕ್ಕೆ ಒಳ್ಳೇದಾಗಲಿ ಅಂತ ಈ ಒಂದು ಯಜ್ಞನ ನಾವು ಆರ್ಗನೈಸ್ ಮಾಡಿದ್ದೀವಿ. ಸ್ವಾಮೀಜಿ, ಅಂದ್ರೆ 2 ರೀತಿಯಲ್ಲಿ ಆಗುತ್ತೆ. ಒಂದು, ಯುದ್ಧ ಆದ್ಮೇಲೆ ಶಾಂತಿ ಸಿಗುತ್ತೆ, ಯುದ್ಧ ನಿಲ್ಲಿಸಿದ್ರು ಸಹ ಶಾಂತಿ ಸಿಗುತ್ತೆ ಸ್ವಾಮಿ. ಹಾಗಾದ್ರೆ ಅಲ್ಲ, ಯುದ್ಧ ಆಗ್ತಾ ಇದೆ, ಅದರಲ್ಲಿ ನೋ ಡೌಟ್. ಎಷ್ಟುವರೆಗೂ ಉದ್ದ ಹೋಗ್ಬೇಕು, ಎಲ್ಲಿ ನಿಲ್ಲಬೇಕು ಅದು ಭಗವಂತನಿಗೆ ನಾವು ಬಿಟ್ಬಿಡ್ಬೇಕು. ಲೋಕಶಾಂತಿಗೆ, ಲೋಕಕ್ಕೆ ಒಳ್ಳೇದು ಯಾವುದು, ಎಲ್ಲಿವರೆಗೂ ಯುದ್ಧ ಹೋಗ್ಬೇಕು, ಎಲ್ಲಿಗೆ ನಿಲ್ಲಬೇಕು ಅಂತ ಅವನು ತೀರ್ಮಾನ ಮಾಡಲಿ. ಅವನ ಮೇಲೆ ಆಶ್ರಯ ಇಟ್ಕೋಬೇಕು ನಾವು. ನಮಗೆಲ್ಲ ಬಿಯಾಂಡ್ ಆಲ್ ಆಫ್ ಅಸ್ ದೇರ್ ಈಸ್ ದ ಸುಪ್ರೀಂ ಲಾರ್ಡ್, ಸುಪ್ರೀಂ ಪವರ್. ಸೊ ಕುರುಕ್ಷೇತ್ರನಲ್ಲಿ ಹೆಂಗಾಯ್ತು ಅಲ್ವಾ? ದೇರ್ ವಾಸ್ ಅ ಮಾಸ್ ಕ್ಲೆನ್ಸಿಂಗ್. ಎಲ್ಲ ಒಳ್ಳೇದಿದಾಗ್ತಿರೋದು, ಒಳ್ಳೇದಕ್ಕೆ ಆಗ್ತಾ ಇರೋದು. ಓಕೆ, ಥ್ಯಾಂಕ್ ಯು. ಸರ್, ಇದಿಷ್ಟು ಇಸ್ಕಾನ್ ಅಧ್ಯಕ್ಷರು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಟಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.